ಸಚಿವ ಸಂಪುಟ ಪುನರ್ರಚನೆಯ ಪ್ರಕ್ರಿಯೆಗಳು ಆರಂಭವಾಗಿದೆ. ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ. ನಾನು ಅದಕ್ಕೆ ಹೋಗ್ತಾ ಇಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ನವೆಂಬರ್ 18-19 ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ CPCBಯ ಒಂದು ಅಧಿಕಾರಿಗಳು ಮತ್ತು ಚೇರ್ಮನ್ರನ್ನ ಮತ್ತು ಅರಣ್ಯ ಇಲಾಖೆಯ ಮುಖ್ಯಸ್ಥರುಗಳನ್ನ ಕರೀಲಿಕ್ಕೆ ಮತ್ತು ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಆಹ್ವಾನ ಮಾಡಲಿಕ್ಕೆ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶನೇ ಇಲ್ಲ. ಈಗ ಸಚಿವ ಸಂಪುಟದ ಪುನರ್ರಚನೆ, ನೀವು ಕೂಡ ಸಚಿವ ಸ್ಥಾನದ ಒಂದು ಆಕಾಂಕ್ಷೆ ಅಂತ ಹೇಳ್ತಾರೆ. ಇದು ನಮ್ಮ ಪಕ್ಷದ ವಿಚಾರ, ಪಕ್ಷದ ಒಳಗಿನ ಆಂತರಿಕ ವಿಚಾರ. ನಾನು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ. ಪಕ್ಷ ಯಾವುದೇ ಸಂದರ್ಭದಲ್ಲಿ ಏನೇ ತೀರ್ಮಾನ ತಗೊಂಡ್ರು ಪಕ್ಷದ ಒಂದು ಜವಾಬ್ದಾರಿಯಲ್ಲಿ ನಾನು ಇರ್ತೇನೆ. ಒಂದು ವೇಳೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅದನ್ನು ಯಾವುದೇ ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಾ? ನಾನು ಎಲ್ಲ ಜವಾಬ್ದಾರಿಗಳನ್ನು ಪಕ್ಷದ ಒಂದು ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿರೋದು. ವೇದಿಕೆಯಲ್ಲೂ ಇವತ್ತು ಸರ್ಕಾರದಲ್ಲಿ ನನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಪಕ್ಷಕ್ಕೆ ಬಿಟ್ಟಂಥ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದು ಅಷ್ಟು ಸಮಂಜಸ. ಇವತ್ತು ರಾಜ್ಯದಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಅವರ ಮಾತು ತುಂಬ ಚರ್ಚೆಗೆ ಬರ್ತಾ ಇರೋದು. RSS ಬಗ್ಗೆ ಅವರು ಮಾತಾಡಿರೋದು. ಸರ್ಕಾರಿ ಕಾರ್ಯಕ್ರಮ ಅದರಲ್ಲಿ ಯಾವುದೇ ಕಟ್ಟಡಗಳಾಗ್ಬೋದು ಅಥವಾ ಪಾರ್ಕ್ಗಳಾಗ್ಬೋದು ಅಥವಾ ಸರ್ಕಾರದ ಯಾವುದೇ ಸ್ವತ್ತುಗಳಲ್ಲಿ RSS ಅನ್ನು ಬ್ಯಾನ್ ಮಾಡಬೇಕು ಮತ್ತು RSS ಅಲ್ಲಿ ಲೈಂಗಿಕ ಕಿರುಕುಳ ನಡೀತಾ ಇದೆ ಅನ್ನೋದನ್ನು ಆರೋಪ ಮಾಡಿದ್ದಾರೆ. ಸಮರ್ಥ ಅವರ ವೈಯಕ್ತಿಕ ಹೇಳಿಕೆಯನ್ನು ನಾನು ಪತ್ರಿಕೆಯಲ್ಲಿ ಅಷ್ಟೇ ಗಮನಿಸಿದ್ದೇನೆ. ಯಾವ ಕಾಂಟೆಕ್ಸ್ಟಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ವಿಶೇಷವಾಗಿ ನಾನು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟೆ. ಸನಾತನ ಧರ್ಮ ಯಾರೊಬ್ಬರ ಸ್ವತ್ತಲ್ಲ. ಅದರ ಹೆಸರಿನಲ್ಲಿ ರಾಷ್ಟ್ರದ ಸರ್ವೋಚ್ಚ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ಜಾತಿಯ ಪ್ರತಿನಿಧಿಯೂ ಕೂಡ ಆಗಿರ್ತಕ್ಕಂಥ ಬಾಬಾ ಸಾಹೇಬರ ಅನುಯಾಯಿಯಾಗಿರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ ನಡೆದಂಥ ಒಂದು ಘೋರವಾದಂಥ ಕೃತ್ಯ ಏನಿದೆ ಅದರ ಬಗ್ಗೆ ನಾನು ಸನಾತನ ಧರ್ಮದ ಹೆಸರಿನಲ್ಲಿ RSSನ ಬಳಸ್ಕೊಳ್ಳೋದು, ಮತ್ತೊಂದನ್ನು ಬಳಸ್ಕೊಳ್ಳೋದು ಸಲ್ಲದ್ದು. ನಾವು ಸಂವಿಧಾನದ ಪರವಾಗಿ ಇರಬೇಕು ಮತ್ತು ಸಾಂವಿಧಾನಿಕ ಹುದ್ದೆಗಳಿಗೆ ನಾವೆಲ್ಲರೂ ಶರಣಾಗಬೇಕು ಮತ್ತು ಅದಕ್ಕೆ ಗೌರವ ಕೊಡಬೇಕು ಅನ್ನೋದನ್ನು ನಿನ್ನೆನೂ ಕೂಡ ಮಾತಾಡಿದ್ದೀನಿ. ಇವತ್ತು ಅದನ್ನು ಪುನರುಚ್ಚಾರ ಮಾಡ್ತೀನಿ. ಖರ್ಗೆ ಅವರ ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಅವರು ಯಾವ ಕಾಂಟ್ಯಾಕ್ಟ್ ಇಲ್ಲದೆ ಈಸ್ ಒನ್ ಆಫ್ ದಿ ಮಿನಿಸ್ಟರ್. ಜೊತೆಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧ ನಾನು ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ ಕ್ಯಾಬಿನೆಟ್. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಅಷ್ಟೊಂದು ಸಮಂಜಸಲ್ಲ. ಯಾವುದೇ ಒಂದು ಸಂವಿಧಾನ ವಿರೋಧಿ ವಿಚಾರಗಳಿದ್ರೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದು ಸರ್ಕಾರ ಸನ್ನದ್ಧಾಗಿದೆ. ನಾನು ಆಗಲೇ ಹೇಳಿದೆ ನಾನು ಹೋಗ್ತಾ ಇರೋ ಉದ್ದೇಶ ಬೇರೆ ಇದೆ. ನಾನು ಈ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇರೋ ಉದ್ದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಸಜ್ಜುಗೊಳಿಸ್ತಾ ಇದ್ದೀನಿ. ವಿಶೇಷವಾಗಿ ಅತಿಥಿಗಳನ್ನ ನಾನು ಆಹ್ವಾನ ಮಾಡಲಿಕ್ಕೆ ನಾನು ಹೋಗ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.